ಅನ್ಲಿಮಿಟೆಡ್ ಬಫೆ ಊಟ ಅಂದ ತಕ್ಷಣ ಸಿಕ್ಕಿದ್ದನ್ನೆಲ್ಲ ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಬಾರಿಸ್ತೀವಿ. ಆದರೆ ಆ ಸಿಕ್ಕಿದ ತಿಂಡಿ ಎಲ್ಲ ಹೆಲ್ದಿ ಆಗಿದ್ರೆ ಎಷ್ಟು ಗಿಲ್ಟ್ ಫ್ರೀ ಆಗಿ ತಿನ್ಬೋದಲ್ವಾ. ನಾನಿವತ್ತು ಒಡೈಬಾದ ಟೋಕಿಯೋದಲ್ಲಿರುವ ಸಿಜ್ಲರ್ ಅನ್ನೋ ರೆಸ್ಟೋರೆಂಟ್ಗೆ ಲಂಚ್ಗೆ ಅಂತ ಬಂದಿದ್ದೀನಿ. ಈ ಒಂದು ರೆಸ್ಟೋರೆಂಟಲ್ಲಿ ಲಂಚ್ ಮೆನುವಲ್ಲಿ ನಿಮಗೆ 70 ಐಟಮ್ಸ್ ಆಫ್ ಫುಡ್ ಇರುತ್ತೆ. ಮೋಸ್ಟ್ ಆಫ್ ದ ಫುಡ್ ಇಸ್ ಹೆಲ್ದಿ. ಸೊ ಮೊದಲನೇದಾಗಿ ನಾನು ತೊಗೊಂಡಿದ್ದು ಸೂಪ್. ಇಲ್ಲಿ 3 ವೆರೈಟೀಸ್ ಆಫ್ ಸೂಪ್ ಇತ್ತು. 3 ಸೂಪಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಬ್ರೋಕೊಲಿ ಆ್ಯಂಡ್ ಕಾರ್ನ್ ಸೂಪ್. ತುಂಬಾ ಚೆನ್ನಾಗಿತ್ತು. ಸೊ ಈ ಬುಫೆನಲ್ಲಿ ಫ್ರೀ ಫ್ಲೋ ಡ್ರಿಂಕ್ ಬಾರ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೂಪ್ ಆದ ನಂತರ ನಾನು ಹೋಗಿದ್ದು ಫ್ರೆಶ್ ಫ್ರೂಟ್ ಸೆಕ್ಷನ್ಗೆ. ಆಲ್ಮೋಸ್ಟ್ 10 ವೆರೈಟೀಸ್ ಆಫ್ ಫ್ರೂಟ್ಸ್ನ ಇಟ್ಟಿದ್ರು. ಇದಾದ ನಂತರ ನಾನು ಬಂದಿದ್ದು ಸಲಾಡ್ ಸೆಕ್ಷನ್ಗೆ. ಫ್ರೆಶ್ ಆದ ವೆಜಿಟೇಬಲ್ಸ್ ಆಲ್ಮೋಸ್ಟ್ 20 ವೆರೈಟೀಸ್ ಆಫ್ ಫ್ರೆಶ್ ವೆಜಿಟೇಬಲ್ಸ್ನ ಈ ಸಲಾಡ್ ಬಾರಲ್ಲಿ ಇಟ್ಟಿದ್ರು. ನಾನಂತೂ ಏನೂ ಬಿಟ್ಟಿಲ್ಲ, ಎಲ್ಲನೂ ಚೂರು ತಟ್ಟೆಗೆ ಹಾಕ್ಕೊಂಡು ಕೊನೆಗೆ ಸಲಾಡ್ ಡ್ರೆಸ್ಸಿಂಗ್ನೂ ಹಾಕ್ಕೊಂಡು ನನ್ನ ಸಲಾಡ್ ಪ್ಲೇಟ್ನ ಈ ರೀತಿ ನಾನು ತಯಾರು ಮಾಡ್ಕೊಂಡಿದ್ದೆ. ತಿನ್ನೋದಕ್ಕೆ ತುಂಬಾ ಯಮ್ಮಿ ಆಗಿತ್ತು. ಇನ್ನು ಮೈನ್ ಡಿಶ್ಗೆ ಒಂದು ಬರಿತೋಸ್, ಟ್ಯಾಕೋಸ್ ಹಾಗೆ ರೈಸ್ ಇತ್ತು. ಕರೀಸ್ ಬಂದು ಜಾಪನೀಸ್ ಕರಿ ಹಾಗೆ ಮದ್ರಾಸ್ ಕರಿ ಇತ್ತು. ಜಾಪನೀಸ್ ಕರಿ ನಾನು ಆಗಲೇ ಟ್ರೈ ಮಾಡಿರೋದ್ರಿಂದ ಮದ್ರಾಸ್ ಕರಿ ಟ್ರೈ ಮಾಡಿದೆ, ಓಕೆ ಆಗಿತ್ತು. ಸೊ ಅಗೇನ್ ಬರಿತೋಸ್ಗೆ ಫಿಲ್ಲಿಂಗ್ ಬಂದು ಅದು ಕೂಡ ಹೆಲ್ದಿ ಆಪ್ಷನ್ ಆಗಿತ್ತು. ಸೊ ಇದಾದ ನಂತರ ಪಾಸ್ತಾ, ಟ್ಯಾಕೋ ರೈಸ್, ಮೆಕ್ಸಿಕನ್ ರೈಸ್ ಇದನ್ನು ಎಲ್ಲ ಚೂರು ಹಾಕ್ಕೊಂಡು ಟ್ರೈ ಮಾಡಿದೆ. ಲಿಟ್ರಲಿ ಯಾವುದೂ ಇಷ್ಟ ಆಗಲಿಲ್ಲ. ಕೊನೆಗೆ ನಾನು ನನ್ನ ಫೇವ್ರೇಟ್ ಚಿಪ್ಸ್ನ ತೊಗೊಂಡು ಎಂಡ್ ಮಾಡಿದೆ. ಡೆಸರ್ಟ್ಗೆ ಐಸ್ ಕ್ರೀಮ್ನೊಟ್ಟಿಗೆ ಈ ಬೊಫೆ ಊಟನ ಎಂಡ್ ಮಾಡಿದೆ. ಡೆಸರ್ಟ್ ಸೆಕ್ಷನಲ್ಲೇ ಆ್ಯಕ್ಚುಲಿ ಇನ್ನೂ ತುಂಬಾ ಆಪ್ಷನ್ಸ್ ಇತ್ತು. ನಾನು ಐಸ್ ಕ್ರೀಮ್ ಅಷ್ಟೇ ತಿಂದಿದ್ದು, ಯಾಕಂದರೆ ಹೊಟ್ಟೆ ಆಗಲೇ ತುಂಬೋಗಿತ್ತು. ಬಟ್ ಡೆಸರ್ಟ್ ಬಾರಲ್ಲಿ ತುಂಬಾ ಒಳ್ಳೊಳ್ಳೆ ಡೆಸರ್ಟ್ ಆಪ್ಷನ್ ಇತ್ತು, ಕೇಕು, ಪಡ್ಡಿಂಗ್ ಈ ಥರ ಎಲ್ಲನೂ. ಸೊ ಫೈನಲಿ ಈ ಒಂದು ಸಿಜ್ಲರ್ ರೆಸ್ಟೋರೆಂಟಲ್ಲಿ ಮೊದಲನೇ ಬಾರಿಗೆ ಈ ಹೆಲ್ದಿ ಲಂಚ್ ಬಫೆನ ಮಾಡಿ ತುಂಬಾ ಖುಷಿ ಆಯಿತು. ಸೊ ನೀವು ಜಪಾನ್ಗೆ ಬಂದಾಗ ಒಂದು ಹೆಲ್ದಿ ಫುಡ್ ಬಫೆನ ವಿತ್ ಅ ವ್ಯೂ ಬೇಕಂದರೆ ಈ ಒಡೈಬಾದ ಸಿಜ್ಲರ್ ರೆಸ್ಟೋರೆಂಟ್ಗೆ ತಪ್ಪದೆ ಭೇಟಿ ಕೊಡಿ. ರಾತ್ರಿ ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹೊರಗೂ ಕೂಡ ಕೂರ್ಬೋದು, ಬಟ್ ಸಮ್ಮರ್ ಆಗಿರೋದ್ರಿಂದ ನಾನು ಒಳಗೆ ಕೂತಿದ್ದೆ. ಸೊ ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತಾ ಇನ್ನೊಂದು ವೀಡಿಯೋನೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.